ಪಶ್ಚಾತ್ತಾಪ ಪಡಬೇಕಾದೀತು. ಸರ್ಕಾರಕ್ಕೆ ಬಂಜಾರ ಸಮುದಾಯ ಎಚ್ಚರಿಕೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿ ಅಧಿಕಾರ ಪಡೆಯುವಲ್ಲಿ ಬಂಜಾರ ಸಮಾಜ ಪ್ರಮುಖ ಪಾತ್ರ ವಹಿಸಿದೆ. ಅದನ್ನು ಕಾಂಗ್ರೆಸ್ ಪಕ್ಷ ಹಾಗೂ ಪಕ್ಷದ ವರಿಷ್ಠರು ಮರೆಯಬಾರದು. 3 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯರವರು ಇದನ್ನರಿಯಲಿಲ್ಲ. ಸಮಾಜವನ್ನು ಅವರು ಸಂಪೂರ್ಣ ನಿರ್ಲಕ್ಷ್ಯಕ್ಕೀಡು ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಅವಧಿಯಲ್ಲಿ ಅದು ಪುನಃ ಜರುಗಬಾರದು ಎಂದು ತಾವು ಈ ಮೂಲಕ ಪಕ್ಷಕ್ಕೆ ಮನವರಿಕೆ ಮಾಡಿಕೊಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಮೇ 31ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಧೂಪದಹಳ್ಳಿ ತಾಂಡಾಮಠದ ಪ್ರಕಾಶ ಮಹಾರಾಜ ಸ್ವಾಮೀಜಿ ನೇತೃತ್ವದಲ್ಲಿ ಬಂಜಾರ ಸಮುದಾಯದ ತಾಲೂಕಾಧ್ಯಕ್ಷರಾದ ವಾಸುದೇವ ನಾಯ್ಕರವರ ಮುಂದಾಳತ್ವದಲ್ಲಿ ಸಮಾಜದ ಪ್ರಮುಖ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದ್ದು, ಕಾಂಗ್ರೆಸ್ ಪಕ್ಷದ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ತಮ್ಮ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ಮುಖಂಡರು ಮಾತನಾಡಿ, ತಾವು ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ಗಂಟೆ ನೀಡುತ್ತಿದ್ದು, ನಿರ್ಲಕ್ಷ್ಯ ತೋರಿದ್ದಲ್ಲಿ ಮುಂಬರುವ ಎಲ್ಲಾ ಚುನಾವಣೆಗಳ ಸಂದರ್ಭದಲ್ಲಿ ಹಿನ್ನಡೆಯಾಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಎಂದು ಪಕ್ಷಕ್ಕೆ ಎಚ್ಚರಿಸಿದ್ದಾರೆ. 2023ರಿಂದ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಸಮುದಾಯಕ್ಕೆ ಯಾವುದೇ ಸೂಕ್ತ ಸ್ಥಾನಮಾನ ನೀಡದೆ ನಿರ್ಲಕ್ಷ್ಯ ತೋರಿ ಭಾರೀ ಪ್ರಮಾದ ಎಸಗಿದೆ ಎಂದು ಸಮುದಾಯದ ಪ್ರಮುಖರು ಗಂಭೀರವಾಗಿ ದೂರಿದ್ದಾರೆ. ಈಗಲೂ ನಿರ್ಲಕ್ಷಿಸಿ ಸಮುದಾಯವನ್ನು ಅವಮಾನಿಸಿದ್ದಲ್ಲಿ ಮುಂಬರುವ ಎಲ್ಲಾ ಹಂತಗಳ ಚುನಾವಣೆಗಳಲ್ಲಿ ಮತ್ತು 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿರುವ ಬಂಜಾರ ಸಮುದಾಯ ತಕ್ಕ ಪಾಠ ಕಲಿಸಲಿದೆ ಎಂದು ಮುಖಂಡರು ಎಚ್ಚರಿಸಿದ್ದಾರೆ. ಮುಖ್ಯಮಂತ್ರಿಗಳಾಗಲಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ತಾವು ಸಮಾಜದ ವತಿಯಿಂದ ಈ ಮೂಲಕ ಅಭಿನಂದಿಸುತ್ತಿದ್ದು, ಮಂತ್ರಿಮಂಡಲ ವಿಸ್ತರಣೆ ಸಂದರ್ಭದಲ್ಲಿ ಪಕ್ಷ ಬಂಜಾರ ಸಮುದಾಯದವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಬಂಜಾರ ಸಮಾಜದ ಸಂಘಟನೆಯ ಉಪಾಧ್ಯಕ್ಷರಾದ ಎಂ ಕೃಷ್ಣ, ಸಹಕಾರ್ಯದರ್ಶಿ ರವಿಕುಮಾರ್, ಸಂಘಟನಾ ಕಾರ್ಯದರ್ಶಿ ಗೋವಿಂದ ನಾಯ್ಕ್, ಖಜಾಂಚಿ ದುರ್ಗಾ ನಾಯ್ಕ್, ಸದಸ್ಯರುಗಳಾದ ಕೆ. ವೆಂಕಟೇಶ್ ನಾಯ್ಕ್, ಆರ್.ಸಿ. ವಿಜಯಕುಮಾರ್, ವೆಂಕಟೇಶ್, ಶಿವಕುಮಾರ್, ರಾಮನಾಯ್ಕ್, ಪವಿತ್ರಬಾಯಿ, ಶ್ರೀಸಂತ ಸೇವಾಲಾಲ್ ಬಂಜಾರ, ಲಂಬಾಣಿ ಅಭಿವೃದ್ಧಿ ಮತ್ತು ಶಿಕ್ಷಣ ಸಂಸ್ಥೆ ಪದಾಧಿಕಾರಿಗಳು ಸದಸ್ಯರು, ಬಂಜಾರ ಸಮುದಾಯದ ಹಿರಿಯರು, ಯುವಕರು, ಇತರರು ಉಪಸ್ಥಿತರಿದ್ದರು. ವಿ.ಜಿ. ವೃಷಭೇಂದ್ರ, ಕೂಡ್ಲಿಗಿ. ಜನರಿಗೆ ಎಷ್ಟು ಅನ್ಯಾಯ ಆಗಿದೆ, ಸರ್ಕಾರ ಎಷ್ಟು ಅನ್ಯಾಯ ಮಾಡಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಮಗೆ ಅನ್ಯಾಯವಾಗಿದೆ. ಆದರೂ 3 ವರ್ಷ ಸಿದ್ದರಾಮಯ್ಯ ಸಾಹೇಬರ ಆಡಳಿತದಲ್ಲಿ ನಮಗೆ ಒಬ್ಬ ಮಂತ್ರಿ ಸ್ಥಾನ ಯಾರಿಗೂ ಕೊಡಲಿಲ್ಲ. ಸೊ ಇವಾಗ ಏನಿದೆ, ನಮ್ಮ ಪ್ರಭಾವಿ ಮಾಜಿ ಸಚಿವರು ಮತ್ತು ಇವರು 2 ಸಲ ಎಲ್ಲರೂ ಇವತ್ತು ಅವ್ರನ್ನ ಎಷ್ಟು ವಿಶೇಷವಾಗಿ ಗೌರವಾನ್ವಿತವಾಗಿ ನಡೆಸ್ಕೊತಾ ಇದ್ದಾರೆ ಅಂದರೆ, ಒಂದು ಹೂವನ್ನು ಎತ್ಕೊಟ್ಟು ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇವತ್ತು ಪದಗ್ರಹಣವನ್ನು ಮಾಡಿಕೊಡ್ತಾ ಇದ್ದಾರೆ. ಅವ್ರ ಕಾರ್ಯಚಟುವಟಿಕೆಗಳು, ಅವ್ರು ತಂದಿರ್ತಕ್ಕ ಗ್ಯಾರಂಟಿ ಕಾರ್ಯಕ್ರಮಗಳು, ಅವರು ಸರ್ಕಾರವನ್ನು ನಡೆಸಿರ್ತಕ್ಕಂಥ ರೀತಿ ಎಲ್ಲವನ್ನೂ ಸಮಾನತೆಯಿಂದ ಕಾಣತಕ್ಕಂಥ ದೊಡ್ಡ ಮನೋಭಾವ, ಅವರಲ್ಲಿ ಕಂಡಿರ್ತಕ್ಕಂಥ ಒಂದು ಗಟ್ಟಿತನ, ಧೈರ್ಯದ ನಿಲುವುಗಳು, ಯಾರಿಗೂ ಅಂಜದೆ ಅಳಕದೆ ಒಂದು ಕನ್ನಡದ ಅಸ್ಮಿತೆಯನ್ನು ಉಳಿಸ್ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಾವು ತುಂಬ ಹೃದಯದ ಗೌರವಪೂರ್ಣ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ. ಆದರೆ ಅವರಲ್ಲಿ ಕೊರತೆ ಕಂಡು ಬಂದಿದ್ದು ನಮ್ಮ ಕೊಲಂಬೋ ಜಾತಿಯನ್ನು ನೆಗ್ಲೆಕ್ಟ್ ಮಾಡಿರ್ತೀವಿ. ಆ ಒಂದು 2 ಜಾತಿಯನ್ನು ಅವರು ಮೇಲೆತ್ತಲಿಕ್ಕೆ ಹೋಗಿ ನಮ್ಮನ್ನು ತುಳಿತಾ ಇರೋದು ತುಂಬ ವಿಷಾದನೀಯ. ಇವತ್ತಾದರೂ ಈಗ ಬರ್ತಕ್ಕಂಥ ಸರ್ಕಾರ ಮನಗಂಡು ನಮ್ಮ ಈ ಕೊಲಂಬೋ ಸಮುದಾಯವೇನಿದೆಯಲ್ಲ, ಕೊಚ್ಚ, ಕೊರಮ, ಲಂಬಾಣಿ, ಇವರೆಲ್ಲ ಇವ್ರನ್ನೂ ಕೂಡ ಒಂದು ಮೇಲ್ಮಟ್ಟದಲ್ಲಿ ಪರಿಗಣಿಸಿ, ಇವತ್ತು ಕೂಡ ನಾವು ಕಂಪನಿಗೆ ಹೋಗ್ತೀವಿ, ಕಾಫಿ ಸಿಗೆ ಹೋಗ್ತಿದ್ದೀವಿ, ಇವತ್ತು ಕೂಡ ಭತ್ತ ನಾಟಿ ಮಾಡಬೇಕಾದ ಭಾವಿ ಈಗ ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರ್ಲಿಕ್ಕೆ ರೆಡಿ ಆಗಿದ್ದಾರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಬಂಜಾರ ಸಮುದಾಯದ ಒಂದು ದೊಡ್ಡ ಮನವಿಯನ್ನು ನಾವು ಇವತ್ತು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಬಂಜಾರ ಸಮುದಾಯವನ್ನು ಎಂದಿಗೂ ಕೈಬಿಡಬಾರ್ದು. ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ 3 ವರ್ಷದ ಆಡಳಿತವನ್ನು ಗಮನಿಸಿ ಮತ್ತು ಅವರು ಇವತ್ತು ಇಳಿದು ತಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾ ಇರೋದು, ಇದು ಸಮುದಾಯದ ಒಂದು ದೊಡ್ಡ ಶಕ್ತಿಯನ್ನು ತಮಗೆ ಕೊಟ್ಟಿದ್ದೀವಿ. ನಾವು ಬಂಜಾರ ಸಮುದಾಯದ 30ರಿಂದ 35 ಲಕ್ಷ ವೋಟರ್ಸನ್ನು ನಾವು ಕೇವಲ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಹಾಗಾಗಿ ತಾವು ಇವತ್ತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರಕ್ಕೆ ರೆಡಿಯಾಗಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಮುದಾಯವನ್ನು ಕಳೆದ ಸಚಿವ ಸಂಪುಟದಲ್ಲಿ ಕಡೆಗಣಿಸಿದ್ದೀರಿ. ಮತ್ತು ಈಗ ಮಾನ್ಯ ಡಿ.ಕೆ. ಸಾಹೇಬರು ಕೂಡ ದೊಡ್ಡ ಮನವಿ ಏನು ಮಾಡೋದಂದರೆ, ನಮ್ಮ ಸಮುದಾಯದ ಈಗಿನ ಉಪಸಭಾಪತಿಗಳು ಮಾನ್ಯ ರುದ್ರಪಾಲ ಮಾಣಿ ಸಾಹೇಬರಿಗೆ ಅಥವಾ ನಮ್ಮ ಪಿ.ಟಿ. ಪರಮೇಶ್ವರ್ ಸಾಹೇಬರಿದ್ದಾರೆ, ಅವ್ರನ್ನ MLC ಮಾಡ್ಕೊಂಡು ತಾವು ಮಂತ್ರಿ ಮಾಡ್ಬೋದು. ಮತ್ತು ಭೀಮಾನಾಯ್ಕ ಸಾಹೇಬರಿದ್ದಾರೆ, ಅವ್ರನ್ನೂ ಮಾಡ್ಬೋದು. ಆದರೆ ಇದರಿಂದ ನಾವು 3 ವರ್ಷ ಏನು ಕಷ್ಟಪಟ್ಟಿದ್ದೀವಿ ಅಂದರೆ, ಒಳ ಮೀಸಲಾತಿಯ ಹಲವಾರು ಸಭೆಗಳಲ್ಲಿ ಬಂಜಾರ ಸಮುದಾಯ, ಬೋವಿ, ಕೊರ್ಚ, ಕುರ್ಮ ಸಮುದಾಯವನ್ನು
ಸಂಪೂರ್ಣವಾಗಿ ಕಡೆಗಣಿಸಿನೇ ಈ ವರದಿಯನ್ನು ಜಾರಿಗೆ ಮಾಡಿಬಿಟ್ರಿ ಕಾಂಗ್ರೆಸ್ ಸರ್ಕಾರದ ಒಂದು ಅವಧಿಯಲ್ಲಿ. ಈಗಾದರೂ ಈ ಸಮುದಾಯವನ್ನು ಕ್ಯಾಟಗರಿ 3ಯಲ್ಲಿ ಸೇರಿಸಿ ನಮ್ಮ ಸಮುದಾಯಕ್ಕೇನು ಕೊಡಬೇಕು, ನೀವು ಆ ಪ್ರಾತಿನಿಧ್ಯವನ್ನು ತಾವು ಕೊಡಲೇಬೇಕು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ DK ಶಿವಕುಮಾರ್ ಸಾಹೇಬರವರಿಗೆ ನಾವು ನಿಮ್ಮ ಸಚಿವ ಸಂಪುಟದಲ್ಲಿ ವಿಶೇಷ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಸಮುದಾಯವನ್ನು ಮತ್ತೆ ಮುಖ್ಯವಾಹಿನಿಗೆ ತರಬೇಕು ಎಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಈ ಹಿಂದಿನ ಎಲ್ಲ ಒಳ ಮೀಸಲಾತಿ ಹೋರಾಟಗಳನ್ನು ತಾವು ಗಮನಿಸಿದಿರಿ. ವಿಜಯನಗರದಿಂದ ಹಿಡ್ಕೊಂಡು ಬೆಂಗಳೂರು ಚಲೋ ಹಿಡ್ಕೊಂಡು ಶಿವಮೊಗ್ಗ, ಗದಗ, ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ದೊಡ್ಡ ಹೋರಾಟ ಸಭೆಯನ್ನು ಕರೆಯಲಾಗಿದೆ. ಇದರ ಮುಖ್ಯ ಅಂಶ ಏನಂತಂದರೆ, ನಮ್ಮ ಬಂಜಾರ ಸಮುದಾಯಕ್ಕೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಾವು ಪ್ರತಿಯೊಬ್ಬರು ಹುಟ್ಟು ಕಾಂಗ್ರೆಸ್ಸಿಗರು ನಾವೆಲ್ಲ. ಆದರೆ ಕಾಂಗ್ರೆಸ್ಸೇ ನಮ್ಮನ್ನು ನಮಗೆ ಈ ಮುಖ್ಯವಾಹಿನಿಗೆ ತರಲಾರ್ದ ಇನ್ನೂ ಕೆಳಮಟ್ಟಕ್ಕೆ ಅದುಮ್ತಾ ಇದೆ ಅಂತ ನಮ್ಮ ಒಂದು ಮನಸ್ಸಿಗೆ ಅನಿಸಿಕೆ ಇದೆ. ಈಗ ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ನಮ್ಮ ರುದ್ರಪ್ಪ ಲಂಬಾಣಿಯವರಿಗೆ ಒಂದು ಮಂತ್ರಿಗಿರಿ ಕ್ಯಾಬಿನೆಟ್ನಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟು ನಮ್ಮ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸಿಕೊಡ್ತಾರೆ. ಈ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರ ಕಳಕಳಿಯಿಂದ ನೋಡ್ತಾ ಇದೆ ಎಂಬುದಕ್ಕೆ ಅವರು ಈ ಮೂಲಕ ಮಂತ್ರಿಗಿರಿ ಕೊಟ್ಟು ನಮ್ಮನ್ನು ಈ ಸಮಾಜವನ್ನು ಕಾಂಗ್ರೆಸ್ಸು